ಎಲ್ಲಿ ನೋಡಿದರೂ ಈಗ ತಮಿಳುನಾಡು ಚುನಾವಣೆಯ ಫಲಿತಾಂಶದ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ನಟ ವಿಜಯ್ ಅಖಾಡದಲ್ಲಿರುವುದು. ಪ್ರಬಲ ಪ್ರತಿಸ್ಪರ್ಧಿಯಾಗಿ ಎಲ್ಲರ ಗಮನ ಸೆಳೆದಿರುವುದು. ವಿಜಯ್ ತಮ್ಮ ಟಿವಿಕೆ ತಮಿಳ್ ವೆಟ್ರಿ ಕಳಗಂ ಪಕ್ಷದ ಬಾವುಟ ಹಾರಿಸಿದ ದಿನದಿಂದಲೂ ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ಹೊಸ ಬಿರುಗಾಳಿ ಎದ್ದಿರುವುದಂತೂ ನಿಜ. ವಿಜಯ್ ತಮ್ಮ ಹೊಸ ಪಕ್ಷ ಟಿವಿಕೆ ಸ್ಥಾಪಿಸಿದ ಆರಂಭದಲ್ಲೇ ಗದ್ದಲ ಶುರು ಆಯಿತು. ವಿವಾದಗಳು ಎದುರಾಯಿತು. ಟೀಕೆಗಳು ಬಂದಾಯ್ತು. ಎಲ್ಲ ಜಟಾಪಟಿಗಳ ಮಧ್ಯೆ ವಿಜಯ್ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ನಾಮಿನೇಷನ್ ಸಲ್ಲಿಸಿಯೇ ಬಿಟ್ಟರು. ಮರುಕ್ಷಣದಿಂದಲೇ ರೋಡ್ ಶೋ ಆರಂಭಿಸಿಯೇ ಬಿಟ್ಟರು. ತಾವು ನಿಂತಿರುವ ಕ್ಷೇತ್ರ ಪೆರಂಬೂರಿನಿಂದ ಪುದುಚೇರಿ, ತೂತುಕುಡಿ, ತಿರುನಲ್ವೇಲಿ, ಕನ್ಯಾಕುಮಾರಿ ಹೀಗೆ ಊರಿನಲ್ಲೂ ಭರ್ಜರಿ ಭಾಷಣ ಮಾಡಿದರು. ಪ್ರತಿ ಮನೆಗೂ ಸಿಟಿಜನ್ ಕಾರ್ಡ್ ಕೊಡುವುದಾಗಿ ಹೇಳಿದರು. ಸರ್ಕಾರಿ ಕಚೇರಿಗಳನ್ನು ಲಂಚ ಮುಕ್ತಗೊಳಿಸುವುದಾಗಿ, ಎಐ ಟೆಕ್ನಾಲಜಿ ಬಳಸಿ ಭ್ರಷ್ಟಾಚಾರ ತಡೆಯುವುದಾಗಿ, ಪಾರದರ್ಶಕ ಆಡಳಿತ ನೀಡುವುದಾಗಿ ಭರವಸೆ ಕೊಟ್ಟರು. ಮನೆ ಮನೆಗೂ ಹೋಗಿ ಮತ ಕೇಳಿದರು. ಹಿಂದೆ ಎಂ.ಜಿ.ಆರ್ ಫೋಟೋ, ಮುಂದೆ ಅಂಬೇಡ್ಕರ್ ಫೋಟೋ. ವಿಜಯ್ ಭಕ್ತಿ ನೋಡಿ, ಹೀರೋಯಿಸಂ ಡೈಲಾಗ್ ಕೇಳಿ ಜನ ಫಿದಾ ಆದರು. ವಿಜಯ್ ಅವರಿಗಿರುವ ಈ ಭರ್ಜರಿ ಫ್ಯಾನ್ ಫಾಲೋಯಿಂಗ್ ನೋಡಿ, ಲಕ್ಷ ಜನ ಬೆಂಬಲಿಗರನ್ನು ನೋಡಿ ತಮಿಳುನಾಡು ರಾಜಕೀಯ ರಂಗ ಬೆರಗಾಗಿದ್ದಂತೂ ನಿಜ. ಹಲವಾರು ರೀತಿಯ ವಿವಾದ ವಿರೋಧಗಳ ನಡುವೆಯೂ ದಳಪತಿ ವಿಜಯ್ ತಮ್ಮ ಸಿನಿಮಾ ಜನಪ್ರಿಯತೆಯಿಂದ ಜನರಲ್ಲಿ, ಅಭಿಮಾನಿಗಳಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದು ಕೂಡ ನಿಜ. ಆದರೆ ವಿಜಯ್ ಅಭಿಮಾನಿಗಳ ಆ ಚಪ್ಪಾಳೆ, ಜೈಕಾರ ಅಭಿಮಾನ ಓಟುಗಳಾಗಿ ಕನ್ವರ್ಟ್ ಆಗಿದೆಯಾ? ವಿಜಯ್ ಗೆದ್ದು ಬರ್ತಾರ? ತಮಿಳುನಾಡಿನಲ್ಲಿ ತನ್ನದೇ ಆದ ರಾಜಕೀಯ ಇತಿಹಾಸ ಹೊಂದಿರುವ ಪ್ರಬಲ ಪಕ್ಷಗಳಿಗೆ ಪೈಪೋಟಿ ನೀಡುತ್ತಾರಾ? ತಲೆಮಾರುಗಳ ರಾಜಕೀಯ ಚರಿತ್ರೆಯನ್ನು ಬದಲಿಸುತ್ತಾರಾ? ಪ್ರತಿಯೊಬ್ಬರನ್ನೂ ಕಾಡುತ್ತಿರುವ ಈ ಪ್ರಶ್ನೆಗೆ ಇದೇ ಮೇ 4ರ ಫಲಿತಾಂಶ ಸ್ಪಷ್ಟವಾದ ಉತ್ತರ ಕೊಡಲಿದೆ. ತಮಿಳುನಾಡಿನ ಮುಂದಿನ ಜನನಾಯಕ ಯಾರಾಗುತ್ತಾರೆ? ಇದು ರಾಜಕೀಯ ರಂಗದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದೆ. ಸಮೀಕ್ಷೆಗಳ ಪ್ರಕಾರ ತಮಿಳುನಾಡಿನ ಪ್ರಮುಖ ಪಕ್ಷಗಳಾದ ಡಿಎಂಕೆ, ಎಡಿಎಂಕೆ ಹಾಗೂ ಎನ್ಟಿಕೆ ಪಕ್ಷಗಳಿಗೆ ಪೈಪೋಟಿ ನೀಡುತ್ತಾರೆ ಎಂದು ಹೇಳಲಾಗುತ್ತಿದೆ. ತಮಿಳುನಾಡಿನಲ್ಲಿ ಅತ್ಯಂತ ಪ್ರಬಲ ಪಕ್ಷವಾಗಿ ದಶಕಗಳಿಂದ ತನ್ನದೇ ವರ್ಚಸ್ಸನ್ನು ಹೊಂದಿರುವ ಕರುಣಾನಿಧಿ ಅವರ ಡಿಎಂಕೆ ಪಕ್ಷ ಇದರ ಪರ್ಯಾಯ ಪಕ್ಷವಾಗಿ ಹುಟ್ಟಿಕೊಂಡು ಎನ್ಜಿಆರ್, ಜಯಲಲಿತಾ ಅವರು ಸಿಎಂ ಆಗಿ ದೊಡ್ಡ ಸಂಚಲನ ಸೃಷ್ಟಿಸಿದ ಎಐಡಿಎಂಕೆ ಪಕ್ಷ ಹಾಗೂ ಪಾರದರ್ಶಕ ಸರ್ಕಾರ, ಬಡವರ, ರೈತರ ಏಳಿಗೆಯನ್ನೇ ಮೂಲಮಂತ್ರವಾಗಿಸಿಕೊಂಡಿರುವ ಚಲನಚಿತ್ರ ನಿರ್ದೇಶಕ ಸೀಮಾನ್ ಅವರ ಎನ್ಟಿಕೆ ಪಕ್ಷದ ಜೊತೆ ವಿಜಯ್ ಅವರ ಟಿವಿಕೆ 35% ಮತಗಳನ್ನು ಪಡೆಯಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ತಾವು ಸ್ಪರ್ಧಿಸಿರುವ ಪೆರಂಬೂರು ಕ್ಷೇತ್ರದಲ್ಲಿ ವಿಜಯ್ ಸುಲಭವಾಗಿ ಗೆಲ್ಲುವ ಮತ್ತು ಎಂಎಲ್ಎ ಆಗುವ ಎಲ್ಲ ಸಾಧ್ಯತೆ ಇದೆ ಎನ್ನುತ್ತಿದೆ ಸಮೀಕ್ಷೆ. ವಿಜಯ್ಗೆ ರಾಜಕೀಯದಲ್ಲಿ ಏನೇನೂ ಅನುಭವ ಇಲ್ಲ, ಅವರು ಹೇಗೆ ಬದಲಾವಣೆ ತರಲು ಸಾಧ್ಯ ಎನ್ನುವ ತೀವ್ರ ಟೀಕೆಗಳ ನಡುವೆಯೂ ವಿಜಯ್ ಮೌನವಾಗಿದ್ದಾರೆ. ತಿರುಚೆಂದೂರು ಮುರುಗನ್, ಶಿರಡಿಯ ಸಾಯಿಬಾಬಾ, ವೇಲಾಂಗಣಿ ಮಾತಾ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇವರಿಗಿರುವ ಸಿನಿಮಾ ರಂಗದ ಪ್ರಖ್ಯಾತಿ ಇವರ ರಾಜಕೀಯ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ನೆರವಾಗುತ್ತದೆ ಎನ್ನುವುದನ್ನು 2026ರ ಈ ವಿಧಾನಸಭಾ ಚುನಾವಣೆಯ ಫಲಿತಾಂಶವೇ ನಿರ್ಧರಿಸಲಿದೆ. ಕರುಣಾನಿಧಿ ಅವರ ಕಾಲದಿಂದಲೂ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಸಿನಿಮಾ ಕಲಾವಿದರಿಗೆ ತುಂಬಾ ಪ್ರಾಮುಖ್ಯತೆ ಕೊಡಲಾಗಿತ್ತು. ಕಲೈಂಜರ್ ಎಂದೇ ಹೆಸರಾಗಿದ್ದ ಕರುಣಾನಿಧಿ ಅವರು ಮೊದಲು ಹೆಸರು ಮಾಡಿದ್ದೇ ಸಿನಿಮಾ ರಂಗದಲ್ಲಿ. ಇವರು ಲೆಕ್ಕವಿಲ್ಲದಷ್ಟು ಕತೆ, ಚಿತ್ರಕತೆ, ಕವನ, ಕಾದಂಬರಿ, ನಾಟಕಗಳನ್ನು ಬರೆದಿದ್ದಾರೆ. ಸುಮಾರು 75 ಸಿನಿಮಾಗಳಿಗೆ ಸಾಹಿತ್ಯ, ಸಂಭಾಷಣೆ ರಚಿಸಿದ್ದಾರೆ. 1952ರಲ್ಲಿ ಶಿವಾಜಿ ಗಣೇಶನ್ ಅವರು ನಟಿಸಿದ್ದ ಸೂಪರ್ ಹಿಟ್ ಪರಾಶಕ್ತಿಯ ಸಿನಿಮಾದಲ್ಲಿ ಕರುಣಾನಿಧಿ ಅವರು ಬರೆದಿದ್ದ ಸಂಭಾಷಣೆ ಭಾರೀ ಮೆಚ್ಚುಗೆ ಪಡೆದಿತ್ತು. ಕರುಣಾನಿಧಿ ಅವರು ಡಿಎಂಕೆ ಪಕ್ಷದಿಂದ ಗೆದ್ದರು. 5 ಬಾರಿ ಸಿಎಂ ಆಗಿದ್ದರು. ಪ್ರಬಲವಾದ ಆಡಳಿತ ನೀಡಿದರು. ತಮಿಳುನಾಡಿನ ಜನರ ಹೃದಯದಲ್ಲಿ ಗಟ್ಟಿಯಾದ ಸ್ಥಾನ ಪಡೆದುಕೊಂಡರು. ಕಳೆದ 5 ವರ್ಷಗಳಿಂದ ಅವರ ಮಗ ಎಂ.ಕೆ. ಸ್ಟಾಲಿನ್ ಅವರ ಆ ಸ್ಥಾನದಲ್ಲಿದ್ದು, ಈ ಬಾರಿಯ 2026ರ ಚುನಾವಣಾ ಫಲಿತಾಂಶ ಮುಂದಿನ ಸಿಎಂ ಯಾರೆಂದು ನಿರ್ಧರಿಸಲಿದೆ. ಹಿಂದಿನಿಂದಲೂ ಅಲ್ಲಿನ ಜನ ಹೀರೋಗಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಪುರಚ್ಚಿ ತಲೈವರ್ ಎಂದೇ ಹೆಸರಾಗಿದ್ದ ಎಂ.ಜಿ.ಆರ್ ಅವರೇ ಇದಕ್ಕೆ ಸಾಕ್ಷಿಯಾಗಿದ್ದರು. 1977ರಲ್ಲಿ ತಮಿಳುನಾಡಿನ ಸಿಎಂ ಪಟ್ಟಕ್ಕೇರಿದ ಎಂ.ಜಿ.ಆರ್ ಬಡವರಿಗಾಗಿ ಮಿಡಿದರು, ದುಡಿದರು, ಹೊಸ ದಾಖಲೆ ಬರೆದರು.
ಮರೆಯಲಾಗದ ಚರಿತ್ರೆಯಾದರು. ಸಿನಿಮಾದಿಂದ ಬಂದು ರಾಜಕೀಯದಲ್ಲಿ ಗೆದ್ದ ಭಾರತದ ಮೊದಲ ಸಿಎಂ ಎಂಬ ಖ್ಯಾತಿಯನ್ನು ಪಡೆದರು. ಆನಂತರ 2001ರಲ್ಲಿ ಖ್ಯಾತ ನಟಿ ಜಯಲಲಿತಾ ಬಂದರು. ತಮಿಳುನಾಡಿನ ಜನ ಅಮ್ಮ ಎಂದೇ ಇವರನ್ನು ಆರಾಧಿಸುತ್ತಿದ್ದರು. ಅಮ್ಮ ಕ್ಯಾಂಟೀನ್, ಅಮ್ಮ ವಾಟರ್ ಫೇಮಸ್ ಆಯಿತು. ಕಾಂಟ್ರವರ್ಸಿಗಳು ಹೆಚ್ಚಾಯಿತು. ಎಲ್ಲ ವಿರೋಧಗಳ ಮಧ್ಯೆ ಜಯಲಲಿತಾ ಎಂಜಿಆರ್ ಅವರ ಎಐಡಿಎಂಕೆ ಪಕ್ಷದಿಂದ 2 ಬಾರಿ ಸಿಎಂ ಆಗಿ ಮೆರೆದರು. ಈ ಬಾರಿಯ 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಒಟ್ಟು 234 ಕ್ಷೇತ್ರಗಳಿಂದ ಸ್ಪರ್ಧೆಗಳು ನಡೆದಿವೆ. ಏಪ್ರಿಲ್ 23ರಂದು ನಡೆದ ಚುನಾವಣೆಯಲ್ಲಿ ಹಿಂದಿಗಿಂತಲೂ ದಾಖಲೆಯ ಮತದಾನ ನಡೆದಿದ್ದು, 84%ರಷ್ಟು ಮತದಾನವಾಗಿದೆ. ಮುಖ್ಯಮಂತ್ರಿಗಳಾದ ಡಿಎಂಕೆ ಪಕ್ಷದ ಎಂ.ಕೆ. ಸ್ಟಾಲಿನ್, ವಿರೋಧ ಪಕ್ಷದ ನಾಯಕರಾದ ಎಡಿಎಂಕೆ ಎಡಪ್ಪಾಡಿ ಪಳನಿಸ್ವಾಮಿ, ಎನ್.ಟಿ.ಕೆ. ಸೀಮಾನ್, ಟಿವಿಕೆ ವಿಜಯ್, ದುರೈ ಮುರುಗನ್ ಸೇರಿದಂತೆ ಪ್ರಬಲ ರಾಜಕೀಯ ನಾಯಕರು ಮತ ಚಲಾಯಿಸಿದರು. ತಮಿಳು ಚಿತ್ರರಂಗದ ದಿಗ್ಗಜ ಕಲಾವಿದರು, ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್, ಕಮಲ್ ಹಾಸನ್, ಅಜಿತ್, ವಿಜಯ್, ವಿಶಾಲ್, ಸೂರ್ಯ, ಕಾರ್ತಿ, ವಿಜಯ್ ಸೇತುಪತಿ, ಸಿಂಬು, ಧನುಷ್, ಉದಯನಿಧಿ, ಸ್ಟಾಲಿನ್, ಶಿವ ಕಾರ್ತಿಕೇಯನ್, ಶಿವಕುಮಾರ್, ಪ್ರಭು, ವಿಕ್ರಮ್ ಪ್ರಭು, ಪ್ರಭುದೇವ, ಸತ್ಯರಾಜ್, ವಡಿವೇಲು, ಪಾರ್ಥಿಬನ್, ಟಿ. ರಾಜೇಂದ್ರನ್, ನಟಿಯರಾದ ತ್ರಿಷಾ, ಖುಷ್ಬೂ, ಸಿ. ಸುಂದರ್, ಸುಹಾಸಿನಿ, ಮಣಿರತ್ನಂ ಮುಂತಾದ ತಾರೆಗಳ ದೊಡ್ಡ ದಂಡು ಅತ್ಯಂತ ಉತ್ಸಾಹದಿಂದ ಮತ ಚಲಾಯಿಸಿದ್ದು ಈ ಬಾರಿಯ ವಿಶೇಷ. ಭಾರೀ ನಿರೀಕ್ಷೆಯ ಈ ಬಾರಿಯ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ವಿಜಯ ಪತಾಕೆ ಹಾರಿಸುತ್ತಾರೋ ಕಾದು ನೋಡೋಣ.